ಫೆಬ್ರವರಿ ತಿಂಗಳಲ್ಲಿ ನಡೆಯುವಂತಹ ಒಂದು ಕುಂಭಮೇಳದ ಒಂದು ಸಂಕ್ಷಿಪ್ತವಾದ ಮಾಹಿತಿ ನಮ್ಮ ಕಣ್ಣು ಮುಂದೆ ಇದೆ. ಅದರ ಬಗ್ಗೆ ಚರ್ಚೆಗಳು ಕೂಡ ಆಗಿದೆ. ಇದು ದಕ್ಷಿಣ ಭಾರತದಲ್ಲಿ ನಡೆಯುವಂಥ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ನನ್ನೊಂದು ವಾರ ಬಿಟ್ಟರೆ ಉತ್ತರ ಭಾರತದಲ್ಲಿ ಪ್ರಯಾಗರಾಜಲ್ಲಿ ಕುಂಭಮೇಳ ಪ್ರಾರಂಭ ಆಗುತ್ತೆ. ಸುಮಾರು 1000 ಎಕರೆಗಳಲ್ಲಿ ನಡೆಯುತ್ತೆ. ಅದಕ್ಕೆ ಹೋಲಿಸ್ಕೊಂಡ್ರೆ ನಮ್ಮದು 0.01% 1000 ಎಕರೆಗಳಿರುತ್ತೆ. ಸ್ವಾಮೀಜಿಸ್ತು ಅಖಾಡಗಳಿರುತ್ತೆ ಮತ್ತು ಸುಮಾರು 40-45 ದಿವಸ ನಿರಂತರ ಪ್ರವಚನಗಳು, ದಾಸೋಹ ಇತ್ಯಾದಿ ಕಾರ್ಯಕ್ರಮಗಳಿರುತ್ತೆ. ಅದರಿಂದಲೇ ಪ್ರೇರಣೆಯಾಗಿ ತಿರುಚಿ ಸ್ವಾಮಿಯವರು, ವಾಗ್ದಾನದ ಸಂಬಂಧ ಶಿವತೀರ್ಥ ಸ್ವಾಮಿಯವರನ್ನ ಸೇರಿ ಇದನ್ನು ಆರಂಭಿಸಿರ್ತಕ್ಕಂತಹದ್ದು. ಅವರ ಆಶಯದಂತೆ ಇದನ್ನು ಮುಂದುವರಿಸ್ಕೊಂಡು ಬರ್ತಾ ಇದೆ. ಈ ವರ್ಷ ಮಧ್ಯ ಒಂದು ಗ್ಯಾಪ್ ಆಗೋದ್ರಿಂದ ಜನರು ಸಹಜವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗುವಂಥ ನಿರೀಕ್ಷೆ ಇರುತ್ತೆ. ಒಂದು ಅಲ್ಲಿ ಬೇಕಾದಂಥ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದ್ದು, ಎರಡದು ಆ ಸಂದರ್ಭದಲ್ಲಿ ಎಲ್ಲ ಶಿಸ್ತಿನಿಂದ ಕಾರ್ಯಕ್ರಮಗಳು ನಡೆಯುವಂಥ ರೀತಿ ನೋಡ್ಕೊಳ್ಳೋದು. ನಂತರ ನಮ್ಮ ಗಣ್ಯರಲ್ಲಿ ಹೇಳಿದಾಗೆ ಅಲ್ಲಿ ಶಾಶ್ವತವಾಗಿ ಆಗಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಅದು ಮೊದಲಿನ ಚರ್ಚೆ ಆಗ್ತಾನೆ ಇದೆ. ಈಗ ಮೊದಲು ಇದ್ದದಕ್ಕೂ 79ಕ್ಕೂ ಈಗ ಸುಮಾರು ಬದಲಾವಣೆ ಆಗಿದೆ. ಅಭಿವೃದ್ಧಿ ಕೆಲಸಗಳಾಗಿದೆ. ಸಾಮಾನ್ಯ ಅಭಿವೃದ್ಧಿ ಕೆಲಸಗಳಾಗಿ ನಿಧಾನವಾಗಿ ನಡೀತಿದ್ದು ಸಹ ನಡೀತಾ ಇರುತ್ತೆ. ಈಗ ಅಲ್ಲಿ ಉಸ್ತುವಾರಿ ಸಚಿವರಾಗಿರುವಂಥ ಮಹದೇವಪ್ಪನವರ ಆಸಕ್ತಿ ವಹಿಸಿ ಈಗ ನದಿಯಲ್ಲಿ ಕಾವೇರಿ ನದಿ ಸುತ್ತ ಒಂದು ಪ್ರದರ್ಶನ ಮಾಡಿರೋದು, ವಾಕಿಂಗ್ ಪಾರ್ಕ್ ಮಾಡಿರೋದು, ಅದಕ್ಕೆ ಎಲ್ಲ ಮಾಡಿರೋದು ಕೂಡ ತುಂಬ ಶಿಸ್ತಿನಿಂದ ಮಾಡಿದ್ದಾರೆ. ಅದು ಮುಂದುವರೆದ ಭಾಗವಾಗಿ ಅವರು ಮುಂದುವರಿಸಲಿಕ್ಕೆ ಅವರು ಬಂದಾಗ ಮಾತನಾಡಿ ಚರ್ಚಿಸ್ಬೋದಾಗಿದೆ. ಅದನ್ನೆಲ್ಲ ಅಧಿಕಾರಿಗಳಿಂದ ನಾನು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರಿಗಾಗಿ ಎಸ್ ಪಿ ಅವ್ರ ಜವಾಬ್ದಾರಿ ಮನೆಗೆ ಬರುತ್ತೆ. ಅದು ಜಿಲ್ಲಾಧಿಕಾರಿಗೆ ಈಗ ಶಿಕ್ಷಕರಾಗುತ್ತೆ. ಅದರ ಎಸ್ ಪಿ ಅವ್ರ ರಕ್ಷಣೆ ಅವ್ರು ಬರುತ್ತೆ. ಅದನ್ನೆಲ್ಲ ಕೆಲಸಗಳು ಇಲ್ಲಿಂದ ಶುರು ಆಗಬೇಕಾಗುತ್ತೆ. ಇವರೆಲ್ಲ ಅದನ್ನು ನೋಡಿ ಸಾರ್ವಜನಿಕರ ದೃಷ್ಟಿಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು. ಬಂದಂತಾರೆ ಯಾರಿಗೂ ಕೂಡ ಇಂಥದ್ದು ಸೌಲಭ್ಯಗಳು ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮಕ್ಕಳಿರ್ಬೋದು, ಸಾರ್ವಜನಿಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲರೂ ಸೇರಿ ಒಟ್ಟಾಗಿ ಮಾಡುವಂತಹ ಕಾರ್ಯಕ್ರಮ ಇದು. ಅದರಿಂದ ಎಲ್ಲರೂ ಬಂದಿರೋದ್ರಿಂದ ಆ ಬಗ್ಗೆ ಕೂಡಲೇ ಗಮನ ಹರಿಸಿ ಈಗಲಿಂದ ಆಗಬೇಕಾದ ಕೆಲಸಗಳ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡ್ರೆ ಜಿಲ್ಲಾಧಿಕಾರಿಗಳು ಇನ್ನೊಂದೆಲ್ಲ ಯೋಜನೆಗಳ ಪರಿಶೀಲನೆ ಮಾಡಿ ಅವರೆಲ್ಲ ಮಾರ್ಗದರ್ಶನ ಮಾಡೋರಿದ್ದಾರೆ. ಮತ್ತು ಇನ್ನೊಂದು ಮೊದಲ ವಾರದಲ್ಲಿ 8 ದಿವಸದಲ್ಲಿ ಸಚಿವರ ಸಮಯವನ್ನು ಮಾಡಿ ಪೂಜ್ಯರೆಲ್ಲರೂ ಕೂಡ ಒಂದು ಸಭೆ ಮಾಡೋದು ಕೂಡ ಆಗಿದೆ. ಎಲ್ಲರ ಸಹಾಯ ಸಹಕಾರ ಇರಬೇಕು ಹಾಗೆ ಹೇಳಿ ಆ ಕಾರ್ಯಕ್ರಮದ ಯಶಸ್ಸಿಗೆ ಮತ್ತು ಎಲ್ಲ ಇಲ್ಲಿ ಬಂದಿರೋದು ಸಂತೋಷ ಆಗಿದೆ. ಜವಾಬ್ದಾರಿಯಿಂದ ಕೆಲಸವನ್ನು ನಿರ್ವಹಿಸೋಣ ಅಂತೇಳಿ